ರಿಯಾಲಿಟಿ ಆಫ್ ಕಂಟೆಂಟ್ ಕ್ರಿಯೇಷನ್ ಏನಂದರೆ, ನೀವು ನಾನು ಅಬ್ಸರ್ವ್ ಮಾಡ್ಬೋದು, ನಾನು ಯಾವುದೇ ಥರ ಎಕ್ಸ್ಪೆನ್ಸಿವ್ ಮೈಕ್ ತಗೊಂಡಿಲ್ಲ, ಯಾವುದೇ ಥರ ನನ್ನ ಹತ್ರ ಐಫೋನ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರೇ ಕಂಟೆಂಟ್ ಕ್ರಿಯೇಟರ್ಸ್ ಇಲ್ಲ, ಯಾರು ಸಮೇತ ನನಗೆ ಫಾಲೋ ಮಾಡಿ ಅಂತಂದಿಲ್ಲ. ಕಂಪ್ಲೀಟಾಗಿ ನನ್ನ ನಾಲೆಜಿಂದನೇ ನಾನು ಬಂದಿರೋದು. ಸೊ ನಿಮಗೆ ಯಾಕೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ ಅಥವಾ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ನೀವು ರೀಸನ್ಸ್ ಕೊಡ್ತೀರಾ. ಸೊ ಯಾವ್ಯಾವ ರೀಸನ್ಸ್ ಕೊಡ್ತೀರಾ? ನಮ್ಮ ಮನೆ ನಮ್ಮ ಅಪ್ಪ ಅಮ್ಮ ಬಿಡೋಲ್ಲ. ಹೌದು, ಯಾರ ಮನೆಗೂ ಈ ಥರ ಎಲ್ಲ ವೀಡಿಯೋಸ್ ಮಾಡೋಕ್ಕೆ, ಆನ್ಲೈನಾಗೆ ಪಬ್ಲಿಕ್ ಆಗೋಕ್ಕೆ ಬಿಡೋದಿಲ್ಲ. ಯಾಕಂದರೆ ಅವ್ರಿಗೆ ಪರ್ಫೆಕ್ಟ್ ನಾಲೆಜ್ ಇಲ್ಲ. ಅದು ಯಾಕೆ ಪರ್ಫೆಕ್ಟ್ ನಾಲೆಜ್ ಇಲ್ಲ ಅಂದರೆ ಅವ್ರಿಗೆ ಯಾರೂ ಹೇಳಿಲ್ಲ, ಈ ಥರ ವೀಡಿಯೋ ಮಾಡೋದ್ರಿಂದ ಒಂದೊಂದು ಪ್ರಮೋಷನ್ಗೆ ನಮ್ಗೆ ಎಷ್ಟು ಅರ್ನ್ ಮಾಡೋ ಕೆಪಾಸಿಟಿ ಇರುತ್ತೆ, ಅದು ಇದು ಅಂತ. ಒಂದ್ಸಲಿ ಅವ್ರಿಗೆ ಏನಾದ್ರು ನೀವು ಪ್ರಮೋಷನಿಂದ ಎಷ್ಟೆಷ್ಟು ಅರ್ನ್ ಮಾಡ್ತೀರಾ, ಏನೇನು ಅರ್ನ್ ಮಾಡ್ತೀರಾ ಅಂತ ಗೊತ್ತಾಯಿತು, ನಿಮ್ಮ ಫ್ಯಾಮಿಲಿಯವರೇ ಬಂದು ಹೇಳ್ತಾರೆ, ಇದ್ರ ಹೆಂಗೆ ಮಾಡೋದಪ್ಪ, ನನಗೂ ಹೇಳ್ಕೊಡಪ್ಪ, ನಾನು ಮಾಡ್ತೀನಿ ಅಂತ. ಅದೇ ನೆಕ್ಸ್ಟು ಇನ್ನೊಂದ್ಸಲಿ ಫ್ರೆಂಡ್ಸ್ ಆಡ್ಕೊತಾರೆ, ಫ್ರೆಂಡ್ಸ್ ಇದು ಮಾಡ್ಕೊತಾರೆ ಅಂತ. ಅದೇ ಫ್ರೆಂಡ್ಸೇ ನಿಮಗೆ ಸಪೋರ್ಟ್ ಮಾಡ್ತಾರೆ. ಅದೇ ಫ್ರೆಂಡ್ಸ್ ಹೇಳ್ತಾರೆ ಏನು ಗೊತ್ತಾ, ಇವ್ ನನ್ನ ಕ್ಲಾಸ್ಮೇಟ್ ಇದ್ದ ಕಣಪ್ಪ, ನಿಜವಾಗ್ಲೂ ನನ್ನ ಪಕ್ಕದಲ್ಲಿ ಕೊಡ್ತಿದ್ದ ಅಂತಾರೆ. ಅದು ನೀವು ಮಾಡಬೇಕು. ಆ ಥರ ನೀವು ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಷನಲ್ಲಿ ಇವನ್ನೆಲ್ಲ ನಾನು ಫೇಸ್ ಮಾಡ್ಕೊಂಡೆ ಬಂದಿರೋದು. ಜಸ್ಟು 2 ತಿಂಗಳು ಹಿಂದ್ಗಡೆ ನಾನು ಕಂಟೆಂಟ್ ಕ್ರಿಯೇಷನ್ ನಾನು ಈ ಥರ ಬಂದರೆ ನಗ್ತಿದ್ರು. ಅದೇನು ಮಾಡ್ತಾರೆ ಇವಾಗ, ಬ್ರೋ ಅದು ಹೆಂಗೆ ಬ್ರೋ ಏನೋ ಹೇಳ್ಕೊಡ್ತಿದೆಯಲ್ಲ ಆನ್ಲೈನಲ್ಲಿ, ನನಗೆ ಹೇಳ್ಕೊಡು ಬ್ರೋ, ಫ್ರೀಯಾಗಿ ಹೇಳ್ಕೊಡು ಬ್ರೋ ಅಂತ ಬರ್ತಾರೆ ಅವಾಗ. ಸೊ ಆ ಥರ ಈ ಸ್ಟೆಪ್ಸ್ ಇರುತ್ತೆ ಇದು. ನೆಕ್ಸ್ಟ್ ಈ 2 ಆಯಿತಾ, ಫ್ಯಾಮಿಲಿ ಫ್ರೆಂಡ್ಸ್ ಆಯಿತಾ. ಥರ್ಡ್ ಒನ್ನು, ನನ್ನ ಹತ್ರ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಬರೋಲ್ಲ. ನನಗೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಬರೋಲ್ಲ. ವೀಡಿಯೋ ನಾನು ಮಾಡ್ತಿದ್ದೀನಲ್ಲ, ಏನಿಲ್ಲ, ಸುಮ್ಮನೆ ಒಂದು ಫ್ರೇಮ್ನ ಕಟ್ ಮಾಡೋದು, ಅಪ್ಲೋಡ್ ಮಾಡೋದು ಅಷ್ಟೇ. ಏನು ಎಕ್ಸ್ಪೆನ್ಸಿವ್ ಎಡಿಟಿಂಗೂ ಬೇಡ ನಿಮಗೆ. ಎಡಿಟಿಂಗಿಂದು ಸಮಸ್ಯೆ ಮುಗೀತಾ. ಕ್ಯಾಮ್ರಾ ನನ್ನದು ಮಾಮೂಲು ಆ್ಯಂಡ್ರಾಯ್ಡ್ ಫೋನಲ್ಲಿ ಮಾಡ್ತಿರೋದು. ಕ್ಯಾಮ್ರಾ ಒಳ್ಳೆ ಲೈಟಿಂಗಲ್ಲಿ ಮಾಡ್ತಿದ್ದೀನಿ, ಒಳ್ಳೆ ಅಟ್ಮಾಸ್ಫಿಯರಲ್ಲಿ ಮಾಡ್ತಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ. ಇಷ್ಟು ಬಂದರೂ ಸಾಕು ನಿಮಗೆ. ಆಮೇಲೆ ವಾಯ್ಸು, ಗಾಳಿಗೊಂಚೂರು ವಾಯ್ಸ್ ಕಟ್ ಆಗ್ತಿರ್ಬೋದು ಅಷ್ಟೇ. ಕೇಳಿಸ್ತೈತಾನೆ ಒಟ್ಟು ನಾನು ಹೇಳ್ತಿರೋದು. ನೀವು ಏನು ಗೊತ್ತಾ, ಎಕ್ಸ್ಕ್ಯೂಸಸ್ ಇವೆಲ್ಲ. ಇನ್ನೂ ಒಂದು ಏನು ಇಂಪಾರ್ಟೆಂಟ್ ಬೇಕು ನಿಮಗೆ ಅಂದರೆ ಸೆನ್ಸ್ ಆಫ್ ಅರ್ಜೆನ್ಸಿ. ಏನಿದು ಸೆನ್ಸ್ ಆಫ್ ಅರ್ಜೆನ್ಸಿ ಅಂದರೆ, ಇಲನ್ ಮಸ್ಕ್ ಒಂದ್ಸಲ ಹೇಳಿದ್ರು ಗೊತ್ತಾ, ಒಂದು ರೂಮನ್ನು ನೀವು ಕ್ಲೀನ್ ಮಾಡಬೇಕಂತ 1 ತಿಂಗಳು ತಗೊಂಡ್ರೆ 1 ತಿಂಗಳು ಟೈಮ್ ತಗೊಂತೀರ. ಅದೇ ನೀವೇನಾದ್ರು ರೂಮ್ ಕ್ಲೀನ್ ಮಾಡಬೇಕಂತ 10 ನಿಮಿಷ ತಗೊಂಡ್ರೆ 10 ನಿಮಿಷ ತಗೊಂತೀರ. ಹಂಗೆ ನನಗೆ ಸೆನ್ಸ್ ಆಫ್ ಅರ್ಜೆನ್ಸಿ ಅನ್ನೋದು ತುಂಬ ಇತ್ತು. ಏನಾದ್ರು ವೀಡಿಯೋಸ್ ಮಾಡೋಣ ಬಾ ಅಂದಾಗ ನಮ್ಮ ಫ್ರೆಂಡ್ಸ್ ಹೇಳೋರು, ಇವತ್ತು ಬೇಡ ಮಚ್ಚ, ನಾಳೆ ಮಾಡೋಣ ಅಂತ. ಬಟ್ ನನಗೆ ಅದು ಮೈಂಡ್ ಸೆಟ್ಟೇ ಇರಲಿಲ್ಲ. ಇವಾಗಲೇ ಆನ್ ದಿ ಸ್ಪಾಟ್ ಮಾಡ್ಬೇಕು ನಾನು ವೀಡಿಯೋ ಅಷ್ಟೇ. ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಬೇಕು. ಅಷ್ಟು ಸೆನ್ಸ್ ಆಫ್ ಅರ್ಜೆನ್ಸಿ ಇರಬೇಕು. ಆ ಥರ ನಿಮ್ಗೆ ಏನಾದ್ರು ಸೆನ್ಸ್ ಆಫ್ ಅರ್ಜೆನ್ಸಿ ಇದ್ದಾಗ ಅದು ಭಾಳ ಯೂಸ್ ಆಗುತ್ತೆ. ಇದು ಮೇನ್ ಎಕ್ಸ್ಕ್ಯೂಸಸ್ನೆಲ್ಲ ಕಟ್ ಮಾಡ್ಕೊತ ಬರಬೇಕು. ಇನ್ನೂ ಏನು ಎಕ್ಸ್ಕ್ಯೂಸ್ ಕೊಡ್ತೀರಾ, ಮೈಕ್ ಅವೆಲ್ಲ ತಗೊಂತೀರಾ ನೀವು. ಕೆಲವೊಬ್ರು ಏನು ಮಾಡ್ತೀರಾ ಗೊತ್ತಾ, ಮೈಕ್ ತಗೊಂತೀರಾ, ನಾನು ಹೇಳ್ಕೊಡೋಕೆ ಕೋರ್ಸ್ ತಗೊಂತೀರಾ, ಎಲ್ಲ ತಗೊಂತೀರಾ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಲ್ಲ. ಸೊ ಯಾವ ಥರ ನಿಮ್ಮ ಹತ್ರ ಇರೋ ಐಡಿಯಾನ ಆ್ಯಕ್ಷನಬಲ್ ಸ್ಟೆಪ್ಸ್ ಆಗಿ ಮಾಡಬೇಕಂದ್ರೆ, ಫಸ್ಟು ನಿಮ್ಗೆ ಏನಾದ್ರು ಒಂದು ಐಡಿಯಾ ಬಂದರೆ ಕಂಟೆಂಟ್ ಕ್ರಿಯೇಷನಲ್ಲಿ ಫಸ್ಟ್ ನೀವು ಸೆಲೆಕ್ಟ್ ಮಾಡಬೇಕಾಗಿದ್ದು ನೀಶ್. ಯಾವ ನೀಶು? ಫಾರ್ ಎಕ್ಸಾಂಪಲ್ ಫಿಟ್ನೆಸ್ಸು, ಜಿಮ್, ಫಿಟ್ನೆಸ್ ಜಿಮ್ಮು. ಆ ಥರ ನೀವು ಆ ಫಿಟ್ನೆಸ್ ಜಿಮ್ ಆದಮೇಲೆ ಆ ಫಾಲೋವರ್ಸಿಂದ ಕ್ಲೈಂಟಾಗಿ ಕನ್ವರ್ಟ್ ಮಾಡ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡೋದು, ಈ ಥರ. ಇಲ್ಲಾಂದರೆ ಕಂಟೆಂಟ್ ಕ್ರಿಯೇಷನ್ ಕೋಚು, ಇಲ್ಲಾಂದರೆ ವೀಡಿಯೋ ಎಡಿಟಿಂಗ್ ಅವರು, ಮತ್ತು ಇನ್ನೇನೇನು ಹೇಳಿದಾವೆ, ಫುಡ್ ವ್ಲಾಗರ್ಸು, ಡೈಲಿ ವ್ಲಾಗರ್ಸು, ಕಾಮಿಡಿ ವೀಡಿಯೋಸು, ಫನ್ನಿ ವೀಡಿಯೋಸು, ಈ ಥರ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ನೀಶ್ ಇದ್ದಾವೆ. ಡಿಜಿಟಲ್ ಮಾರ್ಕೆಟಿಂಗು, ಕಂಟೆಂಟ್ ಕ್ರಿಯೇಷನ್ ಮಾರ್ಕೆಟಿಂಗು, ಈ ಥರ ಸುಮಾರು ವೇಸ್ ಇದ್ದಾವೆ. ನಿಮ್ಗೆ ಯಾವ ನೀಶ್ ಬೇಕೋ ಆ ನೀಶನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು, ಆ ನೀಶಲ್ಲಿ ಯಾರು ಟಾಪ್ ಕ್ರಿಯೇಟರ್ಸ್ ಇರ್ತಾರಲ್ಲ, ಆ ಟಾಪ್ ಕ್ರಿಯೇಟರ್ಸ್ದು ಪ್ರೊಫೈಲ್ಗೆ ಹೋಗಿ ಅಲ್ಲಿ ರೀಲ್ ಇರುತ್ತೆ, ಮೋಸ್ಟ್ ವ್ಯೂಡ್ ಅಂತ ರೀಲ್ ಇರುತ್ತೆ. ಆ ಮೋಸ್ಟ್ ವ್ಯೂಡ್ ರೀಲ್ಗೆ ಹೋಗಿ ಯಾವುದು ಹೈಯೆಸ್ಟ್ ಮಿಲಿಯನ್ಸ್ ಆಫ್ ವ್ಯೂಸ್ ಬಂದಿದೆ ಅಂತ ಆ ರೀಲ್ನ ಅಬ್ಸರ್ವ್ ಮಾಡಿ. ಒಂದ್ಸಲ ಆ ರೀಲ್ನ ಅಬ್ಸರ್ವ್ ಮಾಡಿದ್ಮೇಲೆ ನೀವೇನು ಮಾಡಬೇಕಂದ್ರೆ, ಆ ರೀಲು ಯಾಕೆ ವೈರಲ್ ಆಯಿತು, ಆ ರೀಲ್ನ ನೀವು ಆ ರೀಲ್ನ ಕಾಪಿ ಮಾಡಿ, ಎಕ್ಸಾಕ್ಟ್ ಅಲ್ಲ, ನಿಮ್ಮ ಕ್ರಿಯೇಟಿವಿಟಿನ ಉಪಯೋಗಿಸಿ. ನಾನು ಇವಾಗ 10 ಮಿಲಿಯನ್ ವ್ಯೂಸ್ ಬಂದೈತೆ ಅದಕ್ಕೆ. ಸೊ ನಾನು ಯಾವ ಥರ ಕ್ರಿಯೇಟಿವಿಟಿ ಉಪಯೋಗಿಸಿ ಅದನ್ನ 10.2 ಮಿಲಿಯನ್ ತಗೊಳ್ಬೋದು, ಇಲ್ಲ 15 ಮಿಲಿಯನ್ ತಗೊಂಡೋಗ್ಬೋದು. ಆ ಥರ ಯೋಚನೆ ಮಾಡಿ. ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ. ನೀವು ಹಳೆ ಅಕೌಂಟಾಗೆ ಮಾಡ್ತೀರಲ್ಲ, ಏನಾಗುತ್ತೆ, ನಿಮ್ಮ ಫ್ರೆಂಡ್ಸ್ಗೆ ಆ ಫೀಡಾಗೆ ಹೋಗುತ್ತೆ ರೀಲ್. ಫಸ್ಟು ಅವ್ರು ಏನು ಮಾಡ್ತಾರೆ, ಸ್ಕಿಪ್ ಮಾಡ್ತಾರೆ, ನಿಮಗೆ ವಾಚ್ ಟೈಮ್ ಕಮ್ಮಿ ಆಗುತ್ತೆ. ವಾಚ್ ಟೈಮ್ ಅಂದರೆ ಫಾರ್ ಎಕ್ಸಾಂಪಲ್ ಆ ರೀಲ್ನ ಅಪ್ಲೋಡ್ ಮಾಡಿದಾಗ, ಇವಾಗ 1 ನಿಮಿಷ ರೀಲ್ ಅಪ್ಲೋಡ್ ಮಾಡ್ತೀರಾ, 10 ಸೆಕೆಂಡ್ಗೆ ತಳ್ಳಿಬಿಟ್ರೆ ಅದು ವಾಚ್ ಟೈಮ್ ಕಮ್ಮಿ ಆಗಿಬಿಡುತ್ತೆ. ನಿಮ್ಗೆ ವಾಚ್ ಟೈಮ್ ಕಮ್ಮಿ ಆದಷ್ಟು ಸಮೇತ ನಿಮ್ಗೆ ರೀಲ್ ವೈರಲ್ ಆಗೋ ಚಾನ್ಸಸ್ ಭಾಳ ಕಮ್ಮಿ ಇರುತ್ತೆ. ಜಲ್ದಿ ಎತ್ಬಿಟ್ರೆ ವಾಚ್ ಟೈಮ್ ಕಮ್ಮಿ ಆಗಿಬಿಡುತ್ತೆ. ವಾಚ್ ಟೈಮ್ ಜಾಸ್ತಿ ಆಗಬೇಕು. 1 ನಿಮಿಷದ ವೀಡಿಯೋ 10 ಜನ ನೋಡಿದಾರೆ ಅಂದರೆ 10 ನಿಮಿಷ ಇರಬೇಕು ನಿಮ್ಮ ವಾಚ್ ಟೈಮು. ಅಷ್ಟು ವ್ಯಾಲ್ಯೂಯಬಲ್ ಕಂಟೆಂಟ್ಸ್ನ ಕೊಡ್ಕೊತ ಹೋಗ್ಬೇಕು ನೀವು. ಸುಮ್ಮನೆ ಅಂತಿಂಥ ಕಂಟೆಂಟನ್ನು ಹಾಕೋಕ್ಕೆ ಹೋಗಬೇಡಿ. ಸೇಲ್ಸ್ ಬರೋಲ್ಲ ನೆಕ್ಸ್ಟ್ ನೀವು ಬಿಸ್ನೆಸ್ ಮಾಡಿದಾಗ. ಸೊ ಒಳ್ಳೊಳ್ಳೆ ಕಂಟೆಂಟನ್ನು ಹಾಕಿ. ಫನ್ನಿ ವೀಡಿಯೋಸ್ ಹಾಕೋದ್ರಿಂದ ಏನಾಗುತ್ತೆ, ವ್ಯೂಸ್ ಬರುತ್ತೆ, ಫಾಲೋವರ್ಸ್ ಬರೋಲ್ಲ. ಅದೇ ನೀವು ವ್ಯಾಲ್ಯೂಯಬಲ್ ಕಂಟೆಂಟ್ ಹಾಕೋದ್ರಿಂದ ಏನು ಬರುತ್ತೆ, ವ್ಯೂಸ್ ಕಮ್ಮಿ ಬರುತ್ತೆ, ಅದು ಒಳ್ಳೆ ನಿಮಗೆ ರೆಸ್ಪಾನ್ಸ್ ಇರುತ್ತೆ ನೀವೇನಾದ್ರು ನೆಕ್ಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದರಿಂದ. ಸೊ ಈ ಥರ ಡಿಫ್ರೆಂಟ್ ಕ್ಯಾಟಗರೀಸಿಗೆ ಡಿಫ್ರೆಂಟ್ ಟೈಪ್ ಆಫ್ ಸಿನಾರಿಯೋಸ್ ಇರುತ್ತೆ. ನೀವು ಮಿಕ್ಸ್ಡ್ ಕಂಟೆಂಟ್ ಸಮೇತ ಹಾಕ್ಬೋದು. ಸೊ ಮೇನ್ ಏನಂದರೆ ಸ್ಟಾರ್ಟ್. ಸೊ ನಿಮ್ಗೆ ಏನಾದರೂ ಯಾವ ಥರ ಸ್ಟಾರ್ಟ್ ಮಾಡಬೇಕಂತ ಗೊತ್ತಿಲ್ಲ ಅಂದರೆ, ನನ್ನ ಇನ್ಸ್ಟಾಗ್ರಾಮ್ ಬಯೋ ಅಲ್ಲಿ ಹೌ ಟು ಮೇಕ್ ವೈರಲ್ ವೀಡಿಯೋಸ್ ಅಂತ ಇದೆ, ಸರಿನಾ? ಅಲ್ಲಿ ನಿಮಗೆ ಸೈಂಟಿಫಿಕ್ ಲಾಜಿಕಲ್ ಸ್ಟೆಪ್ಸ್ ಹೇಳ್ಕೊಟ್ಟಿದ್ದೀನಿ. ಯಾವ ಥರ ನಿಮ್ಮ ವೀಡಿಯೋಸ್ನ ವೈರಲ್ ಮಾಡಬೇಕು, ಏನೇನು ಇರಬೇಕು ನಿಮ್ಮ ವೀಡಿಯೋದಲ್ಲಿ. ಒಂದು ವೀಡಿಯೋದಲ್ಲಿ ಏನೇನು ಇರಬೇಕು ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಸೊ ಹೋಗಿ ನೋಡಿ, ತುಂಬ ಯೂಸ್ ಆಗುತ್ತೆ, ತುಂಬ ಚೆನ್ನಾಗೈತೆ. ಅದು ಮಾತ್ರ ಅದನ್ನು ಓದಿ ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ಡಿಪೆಂಡಿಂಗ್ ನೀವು ಅದ್ರ ಮೇಲೆ ನೀವು ವೀಡಿಯೋಸ್ ಮಾಡ್ಕೊತ ಹೋಗಿ, ತುಂಬ ಚೆನ್ನಾಗೈತೆ. ಅಷ್ಟೇ, ಫಸ್ಟ್ ನೀವು ಸ್ಟಾರ್ಟ್ ಮಾಡಿ. ಯಾರು ಇವಾಗ ವೀಡಿಯೋ ಮಾಡಿದ ತಕ್ಷಣ ಯಾರು ಇಂಪ್ರೂವ್ಮೆಂಟ್ ಕಾಣಲ್ಲ. ಇವಾಗ ನಾನು ಫಸ್ಟ್ ನಾನು ಇಷ್ಟು ಕಾನ್ಫಿಡೆನ್ಸಾಗಿ ಮಾತಾಡೋಕ್ಕೆ ಬರ್ತೈತೆ ಅಂದ್ಕೊಂಡಿದ್ದೆ. ನಾನು ಫಸ್ಟ್ ವೀಡಿಯೋದಲ್ಲಿ ಹೆಂಗೆಂಗೋ ಮಾತಾಡ್ತಿದ್ದೆ, ಒಂಥರ ತೊದಲ್ತಿದ್ದೆ. ಸೊ ಇವಾಗ ಏನಂದರೆ, ನೀವು 100 ವೀಡಿಯೋಸ್ ಮಾಡ್ತೀರಲ್ಲ, 100 ವೀಡಿಯೋಸ್ ಚಾಲೆಂಜ್ ಮಾಡಿ. ಫಸ್ಟ್ 100 ವೀಡಿಯೋಸ್ ಹಾಕಿ. ಫಸ್ಟ್ ವೀಡಿಯೋಗೂ 100th ವೀಡಿಯೋಗೂ ನಿಮ್ಗೆ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಪ್ರತಿಯೊಂದು ವೀಡಿಯೋಗೂ ಇಂಪ್ರೂವ್ಮೆಂಟ್ ಆಗಬೇಕು. ಫೀಡ್ಬ್ಯಾಕ್ ತಗೋಬೇಕು ನಿಮ್ಮ ಫ್ರೆಂಡ್ಸ್ ಹತ್ರ. ಇವಾಗ ನಾನು ಈ ವೀಡಿಯೋ ಹಾಕೋದ್ಮೇಲೆ ನನ್ನ ಫ್ರೆಂಡಿಗೆ ಹೇಳ್ತೀನಿ, ಏನು ಚೇಂಜಸ್ ಮಾಡಬೇಕಾಗಿತ್ತು ಮಗ ಇದರಲ್ಲಿ ಅಂತ. ಅವ್ನು ಹೇಳ್ತಾನೆ, ಸ್ವಲ್ಪ ಮೈಕ್ ಯೂಸ್ ಮಾಡೋ, ಗಾಳಿಗೆ ಬರ್ತೈತೆ, ಆ ಥರ ಏನಾದ್ರು ಒಂದು ಹೇಳ್ಬೋದು. ಆ ಥರ ಹೇಳಿದ್ರೆ ನನಗದು ಇವ್ನು ಹೇಳಿರೋದು ನಿಜಾನ ಅಂದರೆ ನಾನು ಒಂದ್ಸಲಿ ಲಾಜಿಕಲಾಗಿ ಯೋಚನೆ ಮಾಡ್ತೀನಿ. ನನ್ನ ವೀಡಿಯೋ ನಾನೇ ನೋಡ್ತೀನಿ, ಇವ್ನು ಹೇಳಿರೋದು ಕರೆಕ್ಟ್ ಅಂತೇಳಿ ಹಂಗೆ ತಗೋಬೇಕು. ಎಲ್ಲರದ್ದು ನೀವು ಅಡ್ವೈಸ್ ತಗೊಳಕ್ಕೆ ಹೋಗ್ಬಾರ್ದು. ಕೆಲವರು ನಮಗೆಲ್ಲ ಅಡ್ವೈಸು ಕೊಡ್ತಾರೆ, ಆ ಥರ ಮಾಡಬೇಡ, ಈ ಥರ. ನೀವು ಯೋಚನೆ ಮಾಡಬೇಕು, ನೀವು ರಿವ್ಯೂ ಮಾಡ್ಬೇಕನ್ನ. ಸೊ ಈ ಥರ ಫಸ್ಟ್ ಸ್ಟಾರ್ಟ್ ಮಾಡಿ, ಆಮೇಲೆ ಅದು ತಾನಾಗಿ ಎಲ್ಲ ಬರುತ್ತೆ. ಈಗ ಒಂದು ₹1000 ನೀವು ಇನ್ವೆಸ್ಟ್ ಮಾಡಿ ಯಾವ್ದಾರು ಒಂದು ಕೋರ್ಸ್ ತಗೊಂತೀರಾ, ಇಲ್ಲ ನಾನೇ ಯಾವ್ದಾರು ಒಂದು ಬುಕ್ ಸೆಲ್ ಮಾಡ್ತೀರಾ ಅಂತ ಅಂತೀರಲ್ಲ, ಆ ₹1000 ವರ್ತಿರುತ್ತೆ ಯಾವಾಗ ನೀವು ಅದ್ರ ಬಗ್ಗೆ ಚೆನ್ನಾಗಿ ಕುತ್ಕೊಂಡು ಕಲ್ತಾಗ ಒಳ್ಳೊಳ್ಳೆ ನಿಮಗೆ ಬ್ರ್ಯಾಂಡ್ ಪ್ರಮೋಷನ್ಸ್ ಬಂದರೆ 1000 ಇಂಟು 100x ರಿಟರ್ನ್ಸ್ ನಿಮ್ಗೆ ಎಲ್ಲೂ ಬರೋಲ್ಲ. ಎಷ್ಟು 1 lakh ನಿಯರ್ಲಿ ಒಂದೊಂದು ಪ್ರಮೋಷನ್ಗೆ ಕೊಡೋದು ಅವರು ಕಂಟೆಂಟ್ ಕ್ರಿಯೇಷನಲ್ಲಿ. ಸೊ ಆ ಥರ ಮಾಡಿ. ಸೊ ವೀಡಿಯೋ ಏನಾದ್ರು ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಹಂಗೆ ಮುಂದೆ ಇದೇ ಥರ ವೀಡಿಯೋಸ್ ಹಾಕ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಯು ಫಾರ್ ವಾಚಿಂಗ್.